ಹಾಯ್, ನಾನು ನಿಮ್ಮ ಶಿವ. ಟ್ರೇಡಿಂಗ್ ಅಂತ ಹೇಳ್ದಂಗೆ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಬರುವ ಭಾವನೆ ಗ್ಯಾಮ್ಲಿಂಗ್ ಅಂತ. ಹಾಗಾದರೆ ಟ್ರೇಡಿಂಗ್ ನಿಜವಾಗ್ಲೂ ಗ್ಯಾಮ್ಲಿಂಗಾ? ಚಿನ್ನದ ಬೆಲೆ ತುಂಬ ಮೇಲೋಗ್ತಿದೆ, ಆದರೆ ಚಿನ್ನ ತಗೊಳ್ಳೋಕ್ಕೆ ದುಡ್ಡು ಹಾಕ್ತೀವಿ. ಯಾಕೆ? ಮುಂದೆ ಅದ್ರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಅದು ಹೇಗೆ ಗೊತ್ತು ನಾಳೆ ಜಾಸ್ತಿ ಆಗೇ ಆಗುತ್ತೆ ಅಂತ? ಆಗದೇ ಇರ್ಬೋದು, ಅಥವಾ ವ್ಯಾಲ್ಯೂ ಸ್ಯಾಚುರೇಟ್ ಆಗ್ಬೋದು, ಅಥವಾ ವ್ಯಾಲ್ಯೂ ಕಮ್ಮಿನೂ ಕೂಡ ಆಗ್ಬೋದು. ಆದರೂ ಏನೋ ನಂಬಿಕೆಯಲ್ಲಿ ಪರ್ಚೇಸ್ ಮಾಡ್ತೀವಿ. ಯಾಕಿರ್ಬೋದು? ಬಿಕಾಸ್ ಇಟ್ ಈಸ್ ಜಸ್ಟ್ ಅ ಹಿಸ್ಟಾರಿಕಲ್ ಪ್ಯಾಟರ್ನ್ ಆಫ್ ಹ್ಯೂಮನ್ ಬಿಹೇವಿಯರ್. ಅಂದರೆ ಯಾವ ವಸ್ತು ತುಂಬ ಕಮ್ಮಿ ಇರುತ್ತೋ ಅದ್ರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು ಮುಂದು ತಾನು ಮುಂದು ಅಂತ ಎಷ್ಟೇ ಕಾಸ್ಟ್ಲಿ ಆದರೂ ಪರ್ಚೇಸ್ ಮಾಡ್ತೀವಿ. ಯಾವ ವಸ್ತು ತುಂಬ ಜಾಸ್ತಿ ಇರುತ್ತೋ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅದು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ತೊಗೋಬೋದು ಅಂತ ನಾವು ಅದರ ಕಡೆ ಇಂಟ್ರೆಸ್ಟ್ ಕಮ್ಮಿ ತೋರಿಸ್ತೀವಿ. ಇದನ್ನೇ ಹ್ಯೂಮನ್ ಬಿಹೇವಿಯರ್ ಅನ್ನೋದು. ಈ ಹ್ಯೂಮನ್ ಬಿಹೇವಿಯರ್ ಚೇಂಜ್ ಆಗೋದಿಲ್ಲ. ಈ ರೀತಿ ಬಿಹೇವಿಯರ್ನಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಈ ಪ್ಯಾಟರ್ನ ಸ್ಟಡಿ ಮಾಡೋದನ್ನೇ ಟೆಕ್ನಿಕಲ್ ಅನಾಲಿಸಿಸ್ ಅಂತಾರೆ. ಈ ರೀತಿ ಪ್ಯಾಟರ್ನ ಅರ್ಥ ಮಾಡಿಕೊಂಡು ಮುಂದೆ ಗೋಲ್ಡ್ ಬೆಲೆ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ರೈಟ್ ಟೈಮ್ನಲ್ಲೇ ಗೋಲ್ಡ್ ಪರ್ಚೇಸ್ ಮಾಡಿದರೆ ಅದನ್ನು ಅವೇರ್ನೆಸ್ ಅಂತಾರೆ. ಆ್ಯಂಡ್ ಅದು ಗುಡ್ ಇನ್ವೆಸ್ಟ್ಮೆಂಟ್ ಕೂಡ ಆಗುತ್ತೆ. ಬಿಕಾಸ್ ಆ ಪ್ಯಾಟರ್ನ್ ಸ್ಟಡಿ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಯಾವಾಗ ಗೋಲ್ಡ್ ಪರ್ಚೇಸ್ ಮಾಡಿದರೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಬಟ್ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ? ಗೋಲ್ಡ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಸೊ ಎಷ್ಟೋ ಜನ ತಗೋತಾರೆ. ಅವ್ರದ್ದು ಟೈಮಿಂಗ್ ಸರಿ ಇರೋದಿಲ್ಲ, ಬಟ್ ದೇ ವಿಲ್ ಜಸ್ಟ್ ಫಾಲೋ ದ ಟ್ರೆಂಡ್ ಅಷ್ಟೇ. ಆಬ್ವಿಯಸ್ಲಿ ಎಷ್ಟೋ ಜನ ಗೋಲ್ಡ್ ಪರ್ಚೇಸ್ ಮಾಡ್ತಿರೋದು ಕೂಡ ಒಂದು ಲೆಕ್ಕದಲ್ಲಿ ನೋಡಿದರೆ ಗ್ಯಾಮ್ಲಿಂಗೇ. ಸೊ ಟ್ರೇಡಿಂಗ್ನಲ್ಲೂ ಅಷ್ಟೇ ಹ್ಯೂಮನ್ ಮಾಸ್ ಸೈಕಾಲಜಿ ಪ್ರಕಾರ ಫಾರಮ್ ಆಗೋ ಪ್ಯಾಟರ್ನ್ ಬಗ್ಗೆ ಅವೇರ್ನೆಸ್ ಬೆಳೆಸ್ಕೊಂಡು ರೈಟ್ ಟೈಮ್ನಲ್ಲಿ ಬೈ ಆ್ಯಂಡ್ ಸೆಲ್ ಮಾಡಿದರೆ ಅದನ್ನು ಪ್ರೊಫೆಷ್ನಲ್ ಟ್ರೇಡಿಂಗ್ ಅಂತಾರೆ. ಅಥವಾ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಬೈ ಆ್ಯಂಡ್ ಸೆಲ್ ಮಾಡಿದರೆ ಅದು ನಿಜವಾಗ್ಲೂ ಗ್ಯಾಮ್ಲಿಂಗ್ ಆಗುತ್ತೆ. ಸೊ ನನ್ನ ಪ್ರಕಾರ ಟ್ರೇಡಿಂಗ್ ಈಸ್ ನಾಟ್ ಗ್ಯಾಮ್ಲಿಂಗ್, ಇಟ್ ಈಸ್ ಟೈಮಿಂಗ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಬಟ್ ಎಷ್ಟೋ ಜನ ಅದನ್ನು ಫ್ಲೂಕಲ್ಲಿ ಗ್ಯಾಮ್ಲಿಂಗ್ ಥರ ಮಾಡ್ಕೋತಾರೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.